ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈಗ ರೈತರು ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅನ್ನುವ ಒತ್ತಡವನ್ನ ಹೇರಿದ್ದಾರೆ. ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗಾಗಲೇ ಮಂಡ್ಯದ ಸಂಜೆ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡಿರುವಂತಹ ರೈತರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಸ್ ಚಕ್ರದ ಮುಂದೆನೆ ಮಲಗಿ ಸಂಚಾರಕ್ಕೆ ಅಡ್ಡಿ ಮಾಡಿದ್ದಾರೆ, ಅಡಚಣೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ತೀವ್ರವಾಗಿದೆ. ನೀರು ಬಿಡದಂತೆ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಬಾರದು, ನೀರು ಹರಿಸಬಾರದು ಅನ್ನುವ ಆಗ್ರಹವನ್ನ ಮಾಡ್ತಿದ್ದಾರೆ. ಈ ಕುರಿತು ನಮ್ಮ ಮಂಡ್ಯ ರಿಪೋರ್ಟರ್ ಸುನೀಲ್ ಗೌಡ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಪ್ರತಿನಿತ್ಯ ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು ಅಂತ ಏನು CWRC ಆದೇಶವನ್ನು ಅಂದರೆ ಸೂಚನೆಯನ್ನು ಏನು ಕೊಟ್ಟಿದೆ, ಈ ಸೂಚನೆಯ ವಿರುದ್ಧವಾಗಿ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇರತಕ್ಕಂಥದ್ದು. ನಾವೀಗ ಮಂಡ್ಯದ ಸಂಜೆಯ ವೃತ್ತದಲ್ಲಿದ್ದೀವಿ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಪ್ರತಿಭಟನಾಕಾರರು ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಏನಿದೆ ಈ ಹೆದ್ದಾರಿಯಲ್ಲಿ ಕುಳಿತು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಏನು ವಾಹನಗಳ ಸಂಚಾರ ಏನಿತ್ತು, ವಾಹನಗಳ ಸಂಚಾರವನ್ನು ಕೂಡ ತಡೆದಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಸಾರಿಗೆ ಬಸ್ಗಳನ್ನು ಕೂಡ ತಡೆದು ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬಾರ್ದು ಅನ್ನುವಂಥ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಸಾರಿಗೆ ಬಸ್ ಏನಿದೆ ಆ ಬಸ್ಸನ್ನು ತಡೆದು ರೈತರು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಪೊಲೀಸರು ಈ ಒಂದು ಟ್ರಾಫಿಕ್ ಜಾಮನ್ನು ಕ್ಲಿಯರನ್ನು ಮಾಡ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ಬೋದು. ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಹೋರಾಟಗಾರರು ಇಲ್ಲಿ ರಸ್ತೆಯಲ್ಲೇ ಕುಳಿತಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಯಾಕಾಗಿ ಈ ರೀತಿಯಾದಂಥ ಆಕ್ರೋಶಭರಿತವಾದಂಥ ಹೋರಾಟ? ನೋಡಿ, ಮೊನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWRC ಮತ್ತು CWMA ಏನು ಒಂದು ಅವೈಜ್ಞಾನಿಕ ತೀರ್ಪು ಕೊಟ್ಟಿತ್ತು, ಅದನ್ನ ರಿವ್ಯೂ ಪಿಟಿಷನ್ನ ರಾಜ್ಯ ಸರ್ಕಾರ ಆಗಿತ್ತು. ವಾಸ್ತವಾಂಶನ ಆ ಒಂದು ಪ್ರಾಧಿಕಾರದ ಮುಂದೆ, ಆ ಒಂದು ಆಯೋಗದ ಮುಂದೆ ಒಂದು ಸಮರ್ಥವಾಗಿ ಮಂಡಿಸಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ. ಇವತ್ತು ನಮ್ಮ ನೀರು ತಮಿಳುನಾಡು ಹಕ್ಕಾಯ್ತಾ ಇದೆ. ಯಾವುದೇ ಕಾರಣದಲ್ಲೂ ತಮಿಳುನಾಡು ಸರ್ಕಾರ ಏನು ಅವ್ರ ರೈತರ ಹಿತವನ್ನು ಕಾಪಾಡಲಿಕ್ಕೆ ದೊಡ್ಡ ನಿರ್ಧಾರವನ್ನು ತಗೋತು, ಕಟಿಬದ್ಧರಾಗಿತ್ತು. ಅದೇ ರೀತಿ ಸರ್ವಪಕ್ಷಗಳ ಸಭೆಯನ್ನು ಕರೆದು ಕೂಡಲೇ ನಾವು ಯಾವುದೇ ಕಾರಣದಲ್ಲೂ ನೀರು ಬಿಡಲ್ಲ, ನಮ್ಮ ಕುರ್ಚಿ ಮುಖ್ಯ ಅಲ್ಲ, ರೈತರ ಹಿತ ಮುಖ್ಯ ಅನ್ನೋದನ್ನ ನೀವು ಎದೆ ಮುಟ್ಟಿ ನೀವು ಸಾರಬೇಕಾಗಿದೆ. ಆಗ ಮಾಡಲಿಲ್ಲ ಅಂತಂದರೆ ಮುಂಬರೋ ದಿನದಲ್ಲಿ ಕರ್ನಾಟಕ ಹತ್ತೂರು ಅದರಲ್ಲಿ ಯಾವುದೇ ಆಲ್ಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನು ಗಮನದಲ್ಲಿ ಇಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ನಾನು. ನೋಡಿ, ನಾನು ಐ ಆಮ್ ವೆರಿ ಟ್ರಾನ್ಸ್ಪರೆಂಟ್. ರಾಜಕಾರಣ ಮಾಡೋರು ಟಿ ವಿಲಿ ನೀವೆಲ್ಲ ತೋರಿಸ್ತೀರಿ ಅಂದ್ಬಿಟ್ಟು ಸುಮ್ಮನೆ ಮಾಡೋರೆಲ್ಲ ಯಾರೂ ಹೋಗೋದಿಲ್ಲ, ಯಾರು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ. ಸುಮ್ಮನೆ ತಾಳ್ಮೆಯಿಂದ ಇರಿ. ನಾವಿದ್ದೀವಿ, ನಿಮಗೋಸ್ಕರ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. Still I have not got any information. ತಮಿಳುನಾಡಿಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ CWRC ಆದೇಶಕ್ಕೆ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ವ್ಯವಸಾಯಕ್ಕೆ ನೀರು ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ನೀರು ಶೇಖರಣೆ ಮಾಡಬೇಡಿ, ಬಿತ್ತನೆ ಮಾಡಬೇಡಿ ಅಂತ ಸರ್ಕಾರ ನಮಗೆ ಹೇಳಿತ್ತು. ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋದು ಅನ್ಯಾಯ. ಈಗಲೂ ಪೂರ್ಣ ಪ್ರಮಾಣದಲ್ಲಿ ಮಳೆಯಾಗುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಮುಂದೆ ಮಳೆ ಬರುತ್ತೆ, ನೀರು ಬರುತ್ತೆ ಅನ್ನುವ ಗ್ಯಾರಂಟಿನೂ ಇಲ್ಲ. ಶಾಸನ ಸಭೆಯಲ್ಲೇ ನಿರ್ಣಯ ಕೈಗೊಳ್ಳಬೇಕು ಅಂತ ಬಡಗಲಪುರ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ನಡೆದಂತ ಕಾವೇರಿ ನಿಯಂತ್ರಣ ಸಮಿತಿ ಸಭೆಯಲ್ಲಿ ಕರ್ನಾಟಕ ಪ್ರತಿನಿತ್ಯ 12,000 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅಂತ ತೀರ್ಮಾನ ತಗೊಂಡಿದ್ದು ಅವೈಜ್ಞಾನಿಕ ತೀರ್ಮಾನ. ಇದೊಂಥರ ಮೂರ್ಖತನ, ಜಾರಿಗೆ ತರಲಾರದಂಥ ತೀರ್ಮಾನ ಇದು. ಇದನ್ನ ಕರ್ನಾಟಕ ರೈತ ಸಮುದಾಯ ತೀವ್ರ ಖಂಡಿಸುತ್ತೆ. ಇದನ್ನು ಒಪ್ಪಕ್ಕಾಗಲ್ಲ ಅಂತ ಸಾರಿ ಹೇಳುತ್ತೆ. ನೀರು ಬರ್ತಾ ಇದೆ ನಿಜ, ಆದರೆ ಮಳೆ ಮುನ್ಸೂಚನೆ ಇಲ್ಲ, ಡ್ರಾಟ್ ಇದೆ. ಕುಡಿಯೋ ನೀರಿಗಿನೇ ನಾವು ಶೇಖರಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇವತ್ತು 40 TMC ನೀರು ಬೇಕಾಗತ್ತೆ, ಯಾಕಂದ್ರೆ ಮುಂದೆ ಮಳೆ ಬರೋ ಸೂಚನೆ ಕಡಿಮೆ ಇದೆ. ತಮಿಳುನಾಡು ಕೇಳ್ತಿರೋದು ವ್ಯವಸಾಯಕ್ಕೆ.
ನಮ್ಮ ವ್ಯವಸಾಯಕ್ಕೆ ನೀರು ಬಿಡಲ್ಲ ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಈಗಾಗಲೇ. ಮುಂದೆ ಆಲೋಚನೆ ಮಾಡ್ತೀವಿ ಮಳೆ ನೋಡ್ಕೊಂಡು ಅಂತ ಹೇಳಿದೆ. ಬೆಳೆ ಹಾಕ್ಬೇಡಿ ಅಂತ ಕೂಡ ಹೇಳ್ತಾ ಇದೆ. ನಾವು ವ್ಯವಸಾಯಕ್ಕೆ ನೀರನ್ನು ಉಳಿಸಕ್ಕೆ ಕರ್ನಾಟಕದಲ್ಲಿ ಕೇಳ್ತಾ ಇಲ್ಲ. ಕುಡಿಯಕ್ಕೆ ನೀರು ಜನಕ್ಕೆ, ಜಾನುವಾರಿಗೆ, ಜಲಚರಗಳಿಗೆ, ವೈಲ್ಡ್ ಲೈಫ್ಗೆ ನಾವು ನೀರನ್ನ ಕಾಯ್ದಿರಿಸಲೇಬೇಕಾಗಿದೆ. ಈ ಕಾರಣ ಕರ್ನಾಟಕ ಸರ್ಕಾರ ಇದನ್ನ ತಿರಸ್ಕರಿಸಬೇಕು. ಮೊನ್ನೆ ಹೋದ ನಡೆದಂತ ಸಭೆಯಲ್ಲಿ ಎಲ್ಲ ಪಕ್ಷಗಳು ಒಗ್ಗಟ್ಟಿನ ತೀರ್ಮಾನವನ್ನು ತಗೊಂಡಿದ್ದಾವೆ. 13ನೇ ತಾರೀಕಿನಿಂದ ಶುರುವಾಗುವಂತ ಶಾಸನಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನು ಮಂಡಿಸಿ ನೀರು ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ರಾಜಕೀಯ ಒಂದು ನಿರ್ಧಾರವನ್ನು, ಸ್ಪಷ್ಟ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳ್ತಿದ್ದೀವಿ. ಸರ್ಕಾರ ರೈತರ ಹಿತರಕ್ಷಣೆಯನ್ನು ಕಾಪಾಡ್ಕೋಬೇಕು. ಹಿತರಕ್ಷಣೆ ಕಾಪಾಡದೇ ಇದ್ರೆ ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕೂಡ ಚಳುವಳಿಯ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಒಂದ್ ಕಡೆ ಈಗಾಗಲೇ CWRCಯ ಸೂಚನೆ, ಮತ್ತೊಂದು ಕಡೆ ರೈತರ ಆಕ್ರೋಶ, ಮತ್ತೊಂದು ಕಡೆ ಈಗಾಗಲೇ ಸಿಎಂ ಕೂಡ ಈಗ ಅಲ್ಲಿನ DC ಆಗಿರ್ಬೋದು SP ಗೂ ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅಲ್ಲಿ ಈಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಸುನಿಲ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ ಅಲ್ಲಿ ಒಂದ್ ಕಡೆ CWRCಯ ಸೂಚನೆಯ ಹಿನ್ನೆಲೆಯಲ್ಲಿ ಮತ್ತೊಂದ್ ಕಡೆ ರೈತರ ಹೋರಾಟ ಕೂಡ ನಡೀತಾ ಇದೆ, ಪ್ರತಿಭಟನೆ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸರು ಯಾವ ರೀತಿಯ ಕ್ರಮಗಳನ್ನ ಅಲ್ಲಿ ಕೈಗೊಂಡಿದ್ದಾರೆ? ಓಕೆ, ನಮ್ಮ ರಿಪೋರ್ಟರ್ಗೆ ಸರಿಯಾದಂತಹ ಸಂಪರ್ಕ ಸಿಗ್ತಾ ಇಲ್ಲ, ಮಾತನಾಡಿಸ್ತೀನಿ ಅವರನ್ನ ಮತ್ತೆ. ಈಗಾಗಲೇ CWRC ಕೊಟ್ಟಂತಹ ಸೂಚನೆ ಇದೆಯಲ್ಲ, ಇದು ಕರ್ನಾಟಕದ ಪಾಲಿಗೆ ಮರಣ ಶಾಸನ ಅಂತ ಹೇಳಿ ರೈತರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಯಾವಾಗ ಈ ಸೂಚನೆ ಬಂತೋ ಇಮಿಡಿಯೇಟ್ ಆಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ರೋಡಲ್ಲಿ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಬಸ್ಗಳನ್ನ ತಡೆದು, ವಾಹನಗಳನ್ನ ತಡೆದು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮತ್ತೆ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಶಾಕ್ ಮೇಲೆ ಶಾಕ್. ಇದು ಕಾರಣ, ನಮಗೆ ಇಲ್ಲಿ ಕುಡಿಯೋದಿಕ್ಕೆ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿನ ಜನರಿಗೆ ಬೆಳೆಯನ್ನ ಬೆಳೆಯೋದಿಕ್ಕೆ ನೀರನ್ನ ಹರಿಸಬೇಕು ಅನ್ನುವಂತಹ ಒಂದು ಆಕ್ರೋಶವನ್ನ